ನಮಸ್ತೆ, ನಾವು ಪೃಥ್ವಿರಾಜ್ ಟಿವಿಯಿಂದ ಮಾತಾಡ್ತಿರೋದು. ಹಾ ಹೇಳಿ. ಇದು ನಿಮ್ದು ಮೆಸೇಜ್ ಬಂದಿತ್ತ, ಅದು ನೋಡಿದ್ರು ನಾವು. ಹಾ, ಅದು ನಿಮ್ಗೆ ಏನು ಸಮಸ್ಯೆ ಆಗಿದೆ ಅದರಿಂದ? ಬಾಟಾ ಕಂಪ್ನಿ ಇವರು ನಂಗೆ ತುಂಬಾ ಪರಿಚಯ. ನೀವು ಕಂಪ್ನಿ ಬಗ್ಗೆ ಅಪಪ್ರಚಾರ ಮಾಡ್ತೀವಿ. ಅಪಪ್ರಚಾರ ಏನ್ರಿ? ಅದು ಫ್ರಾಡ್ ಕೆಲಸ ಮಾಡ್ತಾ ಇದಾರೆ, ಅಪಪ್ರಚಾರ ಅಂತೀರಲ್ರಿ ನೀವು. ಅಲ್ಲ ನಿಮ್ಗೂ ಈಗ ನಾಳೆ ನೀವು ಕಸ್ಟಮರ್ ಅಲ್ವಾ, ಅಲ್ಲಿ ನಿಮ್ಗೂ ಮೋಸ ಆಗಬಾರ್ದಲ್ವಾ? ಸರ್, ಅದು ಮತ್ತೆ ನಿಮ್ದು ಏನದು ಲ್ಯಾಂಗ್ವೇಜ್? ನೀವು ಮಾತಾಡಿರೋದು ಏನ್ರಿ? ಅದು ಏನ್ ಕೇವಲವಾಗಿ ಮಾತಾಡ್ತೀರಿ? ಯಾವ್ದೇ ಒಂದು ಬಿಸ್ನೆಸ್ ಔಟ್, ನಮ್ದು ಬಿಸ್ನೆಸ್ ಅಲ್ಲ. ಅವಾಗ ಅಲ್ಲ ನೀವು ನಾನ್ ಯಾವ ನೀವೇ ಭಾಷೆ ಬಳಸಿದೆ? ಲ್ಯಾಂಗ್ವೇಜ್ ಬಗ್ಗೆ ಎಂತಕ್ ಮಾತಾಡ್ತಾ ಇದ್ದೀರಾ? ನೋಡ್ರಿ, ನೀವು ನೀವು ಕಳ್ಸಿರೋದ್ ನೋಡ್ರಿ. ನೀವೇ ತಾನೇ ಓನರ್ ಆಫ್ ಯಾವ್ದು ಅದು ಪೃಥ್ವಿರಾಜ್ ಚಾನಲ್, ಏನದು ಕೇವಲವಾಗಿ ಮಾತಾಡ್ತೀರಿ? ಅಲ್ಲ, ಇಮೇಲ್ ಐ ಡಿ ಯಾರು ಅಲ್ಲಿ ಶೇರ್ ಮಾಡಿದ್ದು ಸೋಷಿಯಲ್ ಮೀಡಿಯಾಗೆ? ಅಂದ್ರೆ ಜನರಿಗೆ ಸಂಪರ್ಕ ಇರೋ ತರ ಯಾರು ಇಟ್ಟಿದ್ದು? ನೀವು ಅಲ್ಲಿ ಫ್ರಾಡ್ ಕೆಲಸ ಮಾಡ್ತಾ ಇದಾರೆ, ಅದನ್ನ ಸಪೋರ್ಟ್ ನೀವು ಹಾಕಿದಕ್ಕೆ ಸಪೋರ್ಟ್ ಮಾಡ್ಬೇಕು. ಅದನ್ನ ಬಿಟ್ಟು ನೀವು ವಾಪಸ್ ಮಾತಾಡ್ತೀರಿ ಅವ್ರಿಗೆ ಕಂಪನಿ ಪರವಾಗಿ. ಏನ್ರಿ ಅದು? ನೀವು ಪಬ್ಲಿಕ್ ಹಾಕೊಂಡಿದ್ ಬಾಕಿ ಟೈಮ್ ಅದು ಫಸ್ಟ್ ಆಫ್ ಆಲ್ ನಿಮ್ದು ರಿಪೋರ್ಟರ್ ಯಾರಿದ್ದಾರೆ? ಸಪೋರ್ಟ್ ಮಾಡೋದು ನೀವೇ ಮಾಡಲ್ಲ. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೋತೀರಾ ಅಂದ್ರೆ ನಾನು ಚೂರು ಮಾತಾಡ್ತೀನಿ. ಹಾ ಹೇಳ್ರಿ. ಅಲ್ಲಿ ಬಾಟಾ ಶೋರೂಮ್ ಅಲ್ಲಿ ಎದುರುಗಡೆ ಒಂದು ಆಫರ್ದು ಬೋರ್ಡ್ ಹಾಕಿದ್ದಾರೆ. ಒಂದು ಪೇರ್ ಶೂಸ್ ಅಥವಾ ಚಪ್ಪಲಿ ತಗೊಂಡ್ರೆ 30%, ಸೆಕೆಂಡು ಇಂಥ ಪರ್ಸೆಂಟ್ ಅಂತ. ಅದು ಒಂದು ಶೂ ರಾಕ್ ಅಂತ ಇಟ್ಟಿರ್ತಾರೆ. ಅಲ್ಲಿ ಒಂದು ಸ್ಟಾರ್ ಹಾಕಿರ್ತಾರೆ, ಕಂಡೀಷನ್ ಸಪ್ಲೈಸ್ ಅಂತ. ಅದು ನಿಮ್ಮ ರಿಪೋರ್ಟ್ರಿಗೆ ಗೊತ್ತಿರ್ಬೇಕಿತ್ತು. ಇಲ್ಲಿ ಕೇಳ್ರಿ, ಕೇಳ್ರಿ. ಈಗ ನೀವ್ಯಾರು? ಹೊಸ ಧ್ವನಿ ಯಾವ್ದು ಇದು? ಇಲ್ಲಿ ಯಾರು ಎಂಟ್ರಿ ಆಗಿದ್ದು? ಓನರೇ ನಾನದು. ಅಲ್ಲ, ನಿಮ್ಮ ಹೆಸರು ಹೇಳ್ಕೊಂಡು ಬಾಕಿ ಶುರು ಮಾಡಿ. ಶ್ರೀನಿವಾಸ್ ಈಗ ಯಾರೋ ಶುರು ಮಾಡಿದ್ದು ಮಾತನ್ನ ಮತ್ತಾರು ಕಂಟಿನ್ಯೂ ಮಾಡೋದು ಆಗುದಿಲ್ಲ. ಹೇಳು. ಯಾರು ಮಾತಾಡಕ್ ಶುರು ಮಾಡಿದ್ದು, ಇವಾಗ ಯಾರು ಕಂಟಿನ್ಯೂ ಮಾಡ್ತಾ ಇರೋದು? ಅದನ್ನ ಹೇಳ್ಬೇಕು ಈಗ ಫಸ್ಟ್. ಎಲ್ಲಿ ನಿನ್ಗೆ ಏನು ಸಮಸ್ಯೆ ಇತ್ತು, ನೀನ್ ಯಾಕೆ ನಮಗ ಅದನ್ನ ಮೆಸೇಜ್ ಮಾಡಿ, ನೀವ್ ಏನ್ ಮಾಡೋದಿದ್ರು ಮಾಡ್ಕೊಂಡು ಹೋಗ್ಬೇಕು. ಅದ ಬಿಟ್ಕೊಂಡು ನನಗೆ ಮೆಸೇಜ್ ಮಾಡೋ ಅವಶ್ಯಕತೆ. ಸರ್, ನಾನು ನಿಮ್ಮ ತಂದೆ ಅಲ್ಲ, ಏಕವಚನದಲ್ಲಿ ಬಳಸಬೇಡಿ. ನಾನು ನಿಮ್ಮ ತಂದೆ ಅಲ್ಲ. ಈಗ ರಿಕ್ಷಾದಲ್ಲಿ ಗೌರವ ಕೊಟ್ಕೊಂಡು ಮಾತಾಡ್ತಾ ಇದೀನಿ ಅಂದ್ರೆ ಗೌರವ ಉಳಿಸ್ಕೊಳ್ಳಿ. ಗೌರವ ಇಟ್ಕೊಳಂಗ ನೀನ್ ಬರೀಲಿಲ್ಲ, ಅದಿರ್ಲಿ. ಅದಕ್ಕೆ ಏನ್ ಗೊತ್ತುಂಟ, ರಿಕ್ಷಾದಲ್ಲಿ ಅನೌನ್ಸ್ ಮಾಡಿದ್ರಲ್ಲ. ಎಂತ ಹೇಳಿ ಅನೌನ್ಸ್ ಮಾಡಿದ್ರು? ಅದು ನೀವು ನಮ್ಮ ಹತ್ರ ರೆಕಾರ್ಡ್ ಉಂಟು. ಅದು ನೀವು ಪತ್ತೆ ಹಚ್ಕೋಬೇಕು. ರಿಕ್ಷಾದಲ್ಲಿ 25% ಆಫ್ ಅಂತ ಹಾಕೊಂಡು ಇಡೀ ಸಿರ್ಸಿ ಊರು ತುಂಬಾ ತಿರುಗಾರೆ. ಮತ್ತೆ ರಿಕ್ಷಾದಲ್ಲಿ ತಗೊಂಡ್ರ ಅಂಗಡಿ ಹೋಗಿ ತಗೊಂಡ್ರ? ಅಲ್ಲಿ ಏನ ರಿಕ್ಷಾದಲ್ಲೇ ಶೂ ತಗೊಂಡ್ರ ಅಂಗಡಿ ಹೋಗಿ ಶೂ ತಗೊಂಡ್ರ? ರಿಕ್ಷಾದಲ್ಲಿ ಹೇಳಿಕ್ಕೆ ಹೋಗಿದ್ದು. ಅಲ್ಲಿ ಅಲ್ಲಿ ಹೋದ್ರಿ, ಅಲ್ಲಿ ಬೋರ್ಡ್ ಕಾಣಿಸ್ಲಿಲ್ಲ? ಯಾವ ರಿಪೋರ್ಟರ್? ಏ ಸರಿ ಮಾತಾಡೋ. ನೀನ್ ಯಾವನ? ನೀನ್ ಯಾವ ಪಿಂಡ ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ಯೋ? ಏನಂತ ತಿಳ್ಕೊಂಡಿದ್ದೆ ನೀನ? ಸರ್, ಅವಾಗ್ಲೇ ಹೇಳಿದೆ, ನಾನು ನಿಮ್ಮ ತಂದೆ ಅಲ್ಲ, ಏಕವಚನದಲ್ಲಿ ಮಾತಾಡಿಸಬೇಡಿ. ನೀನ್ ಯಾರು? ನಿನ್ನ ಮನೆಯಲ್ಲಿ ಏನು ಅದನ್ನ ಹೇಳ ಫಸ್ಟ್. ನೀನ್ ಯಾರ? ನೀನ್ ಎಲ್ಲ ಹತ್ತಿಕೊಂಡ ಕಡ್ದಲ್ಲಿದ್ಯೇನ? ಹೌದನಾ? ನಿಮ್ಮ ತಂದೆ ಅಲ್ಲ, ಏಕವಚನದಲ್ಲಿ ಮಾತಾಡಿಸಬೇಡಿ. ನಾನು ಬಹುವಚನ ಕೊಟ್ಟು ಮಾತಾಡ್ತಾ ಇದ್ದೀನಿ. ಮುಚ್ಕೊಂಡು ಕೂತ್ಕೊ. ನನ್ನ ಹೆಸರು ಕೇಳ ಫಸ್ಟ್. ಶ್ರೀನಿವಾಸ ಆಚಾರ್ಯ ಅಂತ ಹೇಳ್ಕೊಂಡು ಹೇಳ್ತಾರ ನನಗೆ. ಫಸ್ಟ್ ಅದನ್ನ ನೆನ್ಪಿಟ್ಕೊ. ಅದನ್ನ ಕೇಳಿ ನೋಡು ಜನರಿಗೆ. ಅದನ್ನ ಬಾಕಿ ಜನರು ಅಂದ್ರೆ ಯಾರು? ಜನರು ಯಾರ ಹತ್ರ ಕೇಳ್ಬೇಕು? ಸಾರ್ವಜನಿಕರ ಹತ್ರ ಕೇಳು. ಸಾರ್ವಜನಿಕರು ಅಂದ್ರೆ ಈಗ ನನ್ನ ಪಕ್ಕದಲ್ಲಿ ಒಬ್ರು ಹೋಗ್ತಾ ಇದಾರೆ, ಹತ್ರ ಕೇಳಲ್ಲ? ಅವನತ್ರ ಕೇಳುದು ಬಿಡುದು ನಿನಗೆ. ನೀನ್ ಯಾವೊಂದು ಶೋರೂಮ್ ಇಂದ ತಕೊಂಡು ಬಂದ್ಕೊಂಡು ಇಲ್ಲಿ ನನಗೆ ಹಾಕ್ತಿಯಲ್ಲ. ಅಲ್ಲಿ 1,000 ಸ್ಕ್ವೇರ್ ಫೀಟ್ ಒಳಗೆ ಜಾಗದಲ್ಲಿ ಶೋರೂಮ್ ಉಂಟಾ? ನೀನ್ ಅದು ನನಗೆ ಹೇಳ್ತಾ ಇದ್ದಲ್ಲ. ಸರ್, ಆ ಇಶ್ಯೂ ಇದ್ರೆ ನೀವು ಎಲ್ಲಿಗೆ? ಅಲ್ಲಿ ತಾಲೂಕು ಆಡಳಿತ ಅಂತ ಇರುತ್ತೆ, ಅಲ್ಲಿಗೆ ಕಂಪ್ಲೇಂಟ್ ಮಾಡ್ಬೇಕಲ್ಲ. ನೀವು ಮಾಧ್ಯಮದವರಾಗಿ ನಿಮ್ಮ ಜವಾಬ್ದಾರಿ ಅದು ಇದೆಯಲ್ಲ. 60-40 ಇದುಂಟೇನ ಅಲ್ಲಿ? ಕನ್ನಡದಲ್ಲಿ 60% ಇದೈತ, ಬೋರ್ಡ್ ಐತನ ಅದಕ್ಕೆ? ಅದು ತಲೆ ಬಿಸಿ ತಾಲೂಕು ಆಡಳಿತಕ್ಕೆ ಇರ್ಬೇಕು. ನೀವು ಅದು ಸರಿ ಇಲ್ಲ ಅಂದ್ರೆ ನೀವು ಮಾಧ್ಯಮರಾಗಿ ಅಲ್ಲಿ ಹೋಗಿ ಒಂದು ದೂರು ಕೊಡ್ಬೇಕಲ್ಲ. ನೀನ್ ಏನು? ನನಗೆಲ್ಲಾನು ಗೊತ್ತಾಗದೆ. ನಿಂದ ಅಷ್ಟು ಹಿಸ್ಟ್ರಿ ತೆಗ್ದೇನ್ ನಾನು. ನೀನ್ ನನಗ್ ಕಲ್ಸ್ಬೇಡ. ನೀನ್ ಯಾರು? ಏಕವಚನದಲ್ಲಿ ಮಾತಾಡ್ಸಕ್ ಹೋಗ್ಬೇಡಿ. ನೀನ್ ಯಾವ್ಯಾವ ನಿಮ್ಮ ಚಾನಲ್ ಆಗಿರ್ಬೋದು. ನೀವು ಓನರ್ ಅಂದ್ರ ಶ್ರೀನಿವಾಸ ಆಚಾರ್ಯ ನೀವೇನಾ? ಶ್ರೀನಿವಾಸ ಆಚಾರ್ಯ ನೀವೇನಾ? ಏನ್ ಮಾಡಿದ್ ಎಲ್ಲಾನು ಅಷ್ಟು ನೀನು ಆಲ್ ಆಫ್ ದ ಹಿಸ್ಟ್ರಿ ಅಲ್ಲ. ಈಗ ನೀನು ಶ್ರೀನಿವಾಸ ಆಚಾರ್ಯ ಅಂದ್ರೆ ನೀವೇನಾ? ಅದು ನಥಿಂಗ್. ಅದು ಇಷ್ಟೋ ತನಕ ಮತ್ತೆ ಹಾರಾಡಿದ್ದು ಅಲ್ಲಿ ರಿಪೋರ್ಟ್ ಮಾಡ್ರ ರಿಪೋರ್ಟರ್ಗೆ ಹೇಳಿ. ನಿನ್ನ ಬಾಟಾ ಶೋರೂಮ್ ಇಂದ ನೀನ್ ಅಪ್ಪ ಅಲ್ಲ ಒಂದು. ಅದಕ್ಕಾಗಿ ನಿನಗೆ ಕೇಳಲಿಕ್ಕೆ ನಾನು. ನೀನ್ ಏನ್ ಅದ್ರದ್ದು ನೀನ್ ಅದ್ರ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ಯಲ್ಲ. ಈಗ ನಾನು ಸಪೋರ್ಟಿವ್ ಅಲ್ಲ, ನ್ಯಾಯದ ಪರವಾಗಿ ಮಾತಾಡ್ತಾ ಇದ್ದೆ. ನಿಮ್ಗೆ ಅಲ್ಲಿ ಆಡ್ ಓದಿಕ್ ಬರ್ಲಿಲ್ಲ, ಇಂಗ್ಲಿಷ್ ಅಲ್ಲಿ ಇತ್ತು. ಕಂಡೀಷನ್ ಸಪ್ಲೈಸ್ ಅಂತ ಎಲ್ಲಾ ಕಡೆ ಇರ್ತದೆ. ಕರ್ನಾಟಕದಲ್ಲಿ ಇದೆಯೋ ಅಥವಾ ತಮಿಳ್ನಾಡಿನಲ್ಲಿ ಇದೆಯೋ ಅಥವಾ ಇಂಗ್ಲೆಂಡ್ ನಲ್ಲಿ ಇದೆಯೋ, ಕನ್ನಡದಲ್ಲಿ ಬೋರ್ಡ್ ಇರ್ಬೇಕಂತ ನೀನ್ ಕಣ್ಣಿಗೆ ಕಾಣಿಸುದಿಲ್ಲ. 60% ನೀನೊಬ್ಬ ಕನ್ನಡಿಗನ. ನೀವು ಯಾರ ಹತ್ರ ಪ್ರಶ್ನೆ ಮಾಡ್ಬೇಕು?
ಮತ್ತೆ ಯಾರ ನೀನ್ ಹತ್ರ ಯಾರು ಪ್ರಶ್ನೆ ಬಂದಿದ್ದೀರಿ ಮಾಡಬೇಕು? ನನಗೆ? ಮಾಧ್ಯಮರು ಆಗಿ ಶಿರ್ಸಿ ಅವರಾಗಿ ಯಾರ ಹತ್ರ ಪ್ರಶ್ನೆ ಮಾಡಬೇಕು? ಶಿರ್ಸಿ ಅನ್ನೋದು ತಾಲೂಕು ಆಡಳಿತ ಅಂತ ಇರ್ತದೆ, ನೀನು ಅಲ್ಲಿಗೆ ನಮ್ಮ ಹೋಗಿ ಯಾಕೆ ಕನ್ನಡದಲ್ಲಿ ಮತ್ತೆ? ಬೋರ್ಡ್ ಇಲ್ಲ ಅಂತ ಪ್ರಶ್ನೆ ಮಾಡಬೇಕು. ನೀನ್ ನನ್ನ ಹತ್ರ ಯಾಕೆ ಕ್ವಶನ್ ಮಾಡ್ತಾ ಇದ್ದಿ? ನೀನ್ ಯಾರು? ನಾನ್ ನೀನ್ ನಿಮ್ಗೆ ಇದ್ದಾಗ ಹಾಕಿಲ್ಲ, ಬಾಟಾದವ್ರಿಗೆ ಹಾಕಿದೀನಿ. ಕೇಸ್ ಬಿದ್ದ ಮೇಲೆ ಬಿದ್ದರೆ ಆಮೇಲೆ ರೆಡಿ ಆಗಿ. ನಾನು ಪ್ರಶ್ನೆ ಮಾಡಕ್ ನಾನು ಯಾವನೂ ಅಲ್ಲ. ನಿಮ್ದು ವರದಿಯಲ್ಲಿ ತಪ್ಪಿತ್ತು, ನಾನು ತಪ್ಪು ಅಂತ ಖಂಡಿಸಿದ್ದೀನಿ, ಅದನ್ನ ನಿಮ್ಮ ಹತ್ರ ಹೇಳಕ್ ಹೋಗಿಲ್ಲ. ನಿಮ್ಮ ಹತ್ರ ಹೇಳಿದ್ರೆ ಇದೇ ತರ ಏಕವಚನದಲ್ಲಿ ಮಾತಾಡೋದು ಅದು ಇದು ಅಂತ. ನಿಮ್ಮ ತಂದೆ ತರ ಮಾತಾಡಿಸ್ಬೇಡಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ನಾನು ನಿನಗೆ ನಾನು ಎಲ್ಲಿ ಹೇಳ್ತಾ ಕಳಿಸ್ಬೇಕು ಅಲ್ಲಿ ಇರೋದೇನು? ಕಳ್ಸಿದೀನಿ. ನಿನಗೇನು ಲೀಗಲ್ ಸಂಬಂಧ? ಆಕ್ಷನ್ ಆದ್ರೆ ಮಾತ್ರ ಎಲ್ಲ ರೆಡಿ ಇಟ್ಕೊಳ್ಳಿ. ನಿನಗೆ ಏನ್ ಕೇಳ್ತಾ ಇದ್ದೀನಿ ನಾನು ಏನ್ ಹೇಳ್ತಾ ಇದ್ದೇನೆ ಗೊತ್ತಾಯ್ತಾನ? ನಿನಗೆ ಏನು ಸಂಬಂಧ ಅದು? ನಿನಗೆ ಬಾಟಾ ತಪ್ಪು ಶೋರೂಮ್ ವರದಿ, ಏನ್ ಸಂಬಂಧ? ತಪ್ಪು ವರದಿ. ತಪ್ಪು ವರದಿ ಅಂತ ಹೇಳಿದ್ರೆ ನೀನು ಅವ್ರು ಮಾಡ್ಕೋಬೇಕು, ನೀನಲ್ಲ. ನೀನ್ ಯಾರು? ನೀನ್ ಯಾರು ಅದಕ್ಕೆ? ತಪ್ಪು ವರದಿ ನನಗೂ ಇದ್ರೆ ಮೀಡಿಯಾ ಅಲ್ಪ ಸ್ವಲ್ಪ ಗೊತ್ತು ಅಣ್ಣ. ನೀನು ಮೀಡಿಯಾ, ನಾನು ಮೀಡಿಯಾಕ್ಕೆ ಬಂದವಾಗ ನೀನು ಹುಟ್ಲೇ ಇಲ್ಲ. ನಾನು ಹುಟ್ಟಿದಿನ ಸತ್ತಿದಿನ ಬೇರೆ. ಮತ್ತೆ ನಾನು 92ರಿಂದ ಈ ಫೀಲ್ಡ್ ನಲ್ಲಿ ಇದ್ದೇನೆ. ನೀನು ನನಗೆ ಹೇಳ್ತಾ ಇದ್ದಿ ನೋಡ್ರಿ, ನಿಮ್ಗೊಂದು ಹೇಳ್ತೇನೆ, ಮುಕ್ತ ಅವಕಾಶ ಉಂಟು. ಯಾರು ಯಾರ ಮೇಲೂ ಡಿಪೆಂಡೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ಲಿಕ್ಕೂ ಮುಕ್ತ ಅವಕಾಶ ಇದೆ. ಅದನ್ನ ನಿಮ್ಗೆ ಅಲ್ಲಿದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅರ್ಥ ಆಗಿಲ್ಲ. ಲೀಗಲ್ ಆಕ್ಷನ್ ಫೇಸ್ ಮಾಡಿ ಸೀರಿಯಸ್ಲಿ. ಅದೊಂದು ಮೇಲ್ಗೆ ನಾನು ಬಿಟ್ಟು ಬಿಡ್ತಿದ್ದೇನೋ, ಫೋನ್ ಮಾಡಿ ಏಕವಚನದಲ್ಲಿ ಮಾತಾಡಿದ್ದಕ್ಕೆ ಖಂಡಿತ ನಾನು ಬಿಡೋದಿಲ್ಲ. ಲೀಗಲ್ ಆಕ್ಷನ್ ರೆಡಿ ಆಗಿರಿ ಸೀರಿಯಸ್ಲಿ. ನೀವು ಕೂಗಾಡ್ದಂಗೆ ಭಯಂಕರ ನಮಗೂ ಧ್ವನಿ ಉಂಟು. ದೇವ್ರು ಕೊಟ್ಟಿದ್ದಾನೆ, ಮಾರಿಕಾಂಬೆ ಕೊಟ್ಟಿದ್ದಾಳೆ. ಅಲ್ಲಲ್ಲ, ನಿನಗ್ ಮಾರಿಕಾಂಬ ಕೊಟ್ಟಾನೋ ವಿನಾಯಕ ಕೊಟ್ಟಾನೋ ಯಾವನ್ ಕೊಟ್ಟಾನೋ ನನಗ್ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದೇನು, ನೀನು ಯಾವ್ದೋ ಆಫ್ಟರ್ ಆಲ್ ಒಂದು ಇದಕ್ ಕೊಟ್ಬಿಟ್ಟೆ ಅಂತ ಹೇಳ್ಕೊಳ್ಳಿ. ಇಲ್ಲ ನಾವೇನಲ್ಲ. ನೀನ್ ಅದನ್ನ ಇಮೇಲ್ ಮಾಡಿ ಸುಮ್ಮನೆ ಕುತ್ಕೋ, ಅಥವಾ ಅಲ್ಲಿ ನಿನ್ನ ಬೆಟ್ಟದಲ್ಲಿ ಕುತ್ಕೊಂಡು ಭಜನೆ ಮಾಡು, ನೀನ್ ಏನ್ ಬೇಕಾದ್ರೂ ಮಾಡು, ಅದು ನನಗ್ ಸಂಬಂಧ ಇಲ್ಲ. ಆದ್ರೆ ಎಲ್ಲವೂ ಕೂಡ ನಂತರ ಅಯ್ಯೋ ಎಲ್ಲವೂ ಕೂಡ ಇದೆ. ಸುತ್ತಿಕೊಂಡು ಬಂದಾಗ ರೆಡಿ ಇರಿ ಅಷ್ಟೇ. ಮತ್ತೆಂತ ನನ್ನ ಹತ್ರ ವ್ಯರ್ಥ ಚರ್ಚೆ ಮಾಡ್ತೀರಿ? ನೀನ್ ಯಾರು ಅದಕ್ಕೆ? ನೀನ್ ಯಾರು? ಯಾಕೆ ಎಂಟ್ರಿ ಆಗ್ತಾ ಇದ್ದಿ? ವರದಿ ತಪ್ಪಿತ್ತು. ನಾನ್ ನಿನ್ನೆ ಕೂಡ ನಿನ್ನೆನೆ ನನಗೆ ಯಾಕೆ ಕಳಿಸಿದಿ ಮೆಸೇಜ್? ನೀನು ಮಾಡಿದ್ಯಲ್ಲ ಅವರಿಗೆ. ನೀನು ಅಲ್ಲಿ ಕಳಿಸಿದಿ. ಎಲ್ಲಿ ನಿನ್ನ ಯಾರ ಇದ್ದಿದ್ದಾನೆ ಅವ್ರಿಗೆ ಕಳಿಸಿದ್ರಿ. ನಾನದು ಲೀಗಲ್ ಆಕ್ಷನ್ ತಗೊಳಕ್ಕೆ ಹೆಂಗೆ ಒತ್ತಾಯ ಮಾಡಿ, ಎಲ್ಲಿಂದ ಒತ್ತಾಯ ಮಾಡಿಸ್ಬೇಕು ಅಂತ ಗೊತ್ತಿದೆ ನಂಗೆ. ನೀನ್ ಅದನ್ನ ಮಾಡೋ ಬಿಟ್ಕೋ. ಆದ್ರೆ ಒಂದ್ ಹೇಳಿ, ನೀನು ಎಲ್ಲಿದ್ದೆ ಅಂತ ನಿಮ್ಮ ರಿಪೋರ್ಟ್ರಿಗೆ ಅಟ್ಲೀಸ್ಟ್ ಒಂದು ಕಂಡೀಷನ್ ಸಪ್ಲೈಸ್ ಅಂತ ಓದಕ್ ಬರಲ್ಲ. ನಾವು ಬಾಟಾ ಕಂಪನಿದು ಪ್ರಾಡಕ್ಟ್ ಬಗ್ಗೆ ಎಲ್ಲೂ ನಾವು ಅದನ್ನ ಮೆನ್ಷನ್ ಮಾಡ್ಲಿಲ್ಲ. ಆಫರ್ ಬಗ್ಗೆನೇ ನಾನು ಮಾತಾಡಿದ್ದು. ನೀನು ಎಷ್ಟು ಬುದ್ಧಿವಂತ ಇದೆ ಅಂತ ಅಲ್ಲಿ ನಿನಗೆ ಕಂಟೆಂಟ್ ಗೊತ್ತಾಗ್ಲಿಲ್ಲ. ನೀನೇನು ಬಾಟಾ ಶೋರೂಮ್ ಪ್ರಾಡಕ್ಟ್ ಏನೈತಿ ಅದ್ರ ಬಗ್ಗೆ ನಮಗೆ ತಕರಾರಿಲ್ಲ. ಇಲ್ಲಿ ಯಾರ ಶೋರೂಮ್ ಮಾಲೀಕ ಇದ್ದಾನೆ ಅದನ್ನ ರಿಬೇಟ್ ಕೊಟ್ಟಾನೆ, ಆ ಡಿಸ್ಕೌಂಟಿನ ಸಲುವಾಗಿ ಮಾತ್ರ ತಕರಾರು. ನೀನು ಇಡೀ ಅದನ್ನ ನ್ಯೂಸ್ ನೋಡ್ಬೇಕಾಗಿತ್ತು. ಅದನ್ನ ನಿನಗೆ ಆ ವ್ಯವಹಾರ ತಾಳ್ಮೆ ಜ್ಞಾನನೇ ಇಲ್ಲ ನಿನಗೆ. ನೀನು ಬಾಟಾ ಮಾತಾಡಿಸ್ಬೇಡಿ ದಯವಿಟ್ಟು. ಹಾಳಬಿದ್ದು ಹೋಗ್ಲಿ, ನಿನಗೆ ರೀನೇ ಕೊಡ್ತೇವೆ ಹೋಗ್ಲತ್ತಾಗಿ. ಆಯ್ತು, ನೀವು ಆಯ್ತಾ ಹೋಗ್ಲಿ. ಒಂದು ನಿಮಗೆ ಒಂದ್ ಹೇಳ್ತೀನಿ ಕೇಳ್ರಿ ಭಟ್ರೆ, ಏನ್ ಗೊತ್ತುಂಟಾ? ಹೆಗಡೆ ಬಾಟಾ ಹೆಗಡೆನ ಶೋರೂಮ್ ಐತಲ್ಲ, ಆ ಶೋರೂಮಿಗೆ ನಾವ್ ಹೇಳೋದೇನು, ಶೋರೂಮ್ ಇಂದು ಪ್ರಾಡಕ್ಟ್ ಬಗ್ಗೆ ನಮ್ದು ತಕರಾರಿಲ್ಲ. ನೀನ್ ಅದನ್ನ ನೋಡ್ಕೋಬೇಕು. ನೀವು ಅದನ್ನ ಎಲ್ಲಿ ಬೇಕಾದ್ರೂ ನೋಡ್ಕೊಳ್ಬೇಕು. ನಾವು ಬಾಟಾ ಕಂಪನಿ ಶೂ ಆಗ್ಲಿ ಇದು ಆಗ್ಲಿ ಏನು ಅಲ್ಲ, ಏನು ಅದು ನಮಗ ಒಳ್ಳೇದೇ. ನಾವು ಅದ್ರ ಕಸ್ಟಮರೇ. ನಾನು ಹಾಕ್ತಾ ಇರೋದು ಬಾಟಾನೇ. ಇಲ್ಲ, ನಿನ್ನೆ ಓಪನಿಂಗ್ ಆಗಿದ್ದ ದಿವಸನೇ ನಾನು ಹೋಗಿ ಅಂಗಡಿಗಳಲ್ಲಿ ಖರೀದಿ ಮಾಡ್ಲಿಕ್ಕೆ ಹೋಗುದಿಲ್ಲಾಗಿದೆ. ನಾವು ಬಾಟಾ ಶೋರೂಮ್ ಇಂದ ಖರೀದಿ ಮಾಡಿದವ್ರಯ್ಯ. ಬಾಟಾ ರೂಮ್ ಇಂದ ಎಲ್ಲ ರೂಲ್ಸ್, ಬಾಟಾ ಶೋರೂಮ್ ಇಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನನಗೆ ಗೊತ್ತುಂಟು. ಎಲ್ಲಾನು ನಾವು ಮಾಡಿದ್ದೇವೆ. ಆದ್ರೆ ನಾವ್ ಹೇಳಿದ್ದೇನಂದ್ರೆ, ಅಲ್ಲಿ ಯಾರು ಆ ಬಾಟಾ ಕಂಪನಿ ಹೆಸರು ಹಾಳು ಮಾಡ್ಲಿಕ್ಕೆ ಇಲ್ಲಿ ಕುತ್ಕೊಂಡನಲ್ಲ, ಯಾರು ಈ ಮಾಲೀಕ, ಅದ್ರ ಮ್ಯಾಗೆ ನಮ್ದು ತಕರಾರು ಉಂಟು. ಅವ್ರು ಹೋಗ್ರಿ. ಅಲ್ಲ, ಇಲ್ಲಿ ಕೇಳ್ರಿ, ಅವ್ರು ಬೇಕಾಗಿ ಅವ್ರ ಕೋರ್ಟಿಗೆ ಹೋದ್ರು ನಾವು ಅದನ್ನ ಫೇಸ್ ಮಾಡ್ತೇವೆ. ಯಾಕಂದ್ರೆ ನಾವು ಬಾಟಾ ಕಂಪನಿ ಪ್ರಾಡಕ್ಟ್ ಬಗ್ಗೆ ನಮ್ದು ಯಾವುದೇ ಹೇಳ್ರಿ. ಇವಾಗ ನೀವು ಪೃಥ್ವಿರಾಜ್ ನ್ಯೂಸ್ ಚಾನಲ್ ಓನರು ಶ್ರೀನಿವಾಸಾಚಾರ್ಯ ಅಂತ ನೀವು ಹೇಳ್ಕೊಂಡ್ರಿ. ಹೇಳ್ರಿ. ಇವಾಗ ನಾಳೆ ನೀವು ಬಾಟಾದ್ದು ಫ್ರಾಂಚೈಸಿ ತಗೋಬಹುದು. ಫ್ರಾಂಚೈಸಿ ತಗೊಂಡ್ರೆ ಬಾಟಾ ಕಂಪ್ನಿ ಮ್ಯಾನೇಜ್ಮೆಂಟ್ ಏನು ಆಫರ್ ಕೊಡುತ್ತೋ ಅದನ್ನ ನೀವು ಶಿರ್ಸೆಲ್ಲೂ ಕೊಡ್ಬೇಕು. ಯಲ್ಲಾಪುರದಲ್ಲಿ ತಗೊಂಡ್ರೆ ಯಲ್ಲಾಪುರದಲ್ಲಿ ಕೊಡ್ಬೇಕು. ಕುಮಟಾದಲ್ಲಿ ತಗೊಂಡ್ರೆ ಕುಮಟಾದಲ್ಲೂ ಕೊಡ್ಲೇಬೇಕು. ಆಫರ್ 2ನೇ ದಿವಸ ಕಂಟಿನ್ಯೂ ಮಾಡ್ಲಿಕ್ಕಿಲ್ಲ.
ಒಂದ್ ನೆನ್ಪಿಟ್ಕೊಡ್ರಿ. ನೋ 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 ಒಂದೇ ದಿವ್ಸ ನಿಮ್ಗೆ ಅದು ಗೊತ್ತು, ನಾವೆಲ್ಲ ತೆಗ್ದಿದ್ದೇವೆ. ನಾವು ನಿಮ್ದು ಫಸ್ಟ್ ಬಂದ್ ಕೂಡೇನೆ ನಾವು ಅಷ್ಟು ನಮ್ದು ಎಂತ ತೆಗಿಯಕ್ ಸಾಧ್ಯ ಇದೆ ಅಲ್ಲಿ? ಶೋರೂಮ್ ಐತಿ ಅಷ್ಟು ತೆಗೆದು ಬಿಟ್ಟು ನೀವು ಅದನ್ನ ನಮಗೆ ಹೇಳ್ಬೇಡ್ರಿ. ಮತ್ತೆ ಲಾ ಫಾರ್ಟ ನಾವು ಹೇಳ್ಬೇಡ್ರಿ ನೀವು ನಮಗೆ. ನಮ್ಮ ಮಗಳೇ ಅಡ್ವೊಕೇಟ್ ಇದ್ದಾಳೆ, ಗೊತ್ತಾಯ್ತಾ? ಸರ್ ಇದು ಅಡ್ವೊಕೇಟ್ ಇಂದ ಆಗದಲ್ಲ, ಅಲ್ಲಿಗೆ ಇಂಗ್ಲಿಷ್ ಓದೋಕೆ ಬರೋ ಕಂಡೀಷನ್ ಸಪ್ಲೈಸ್ ಅಂತ ಅರ್ಥ ಆಗೋರು ಮಾತ್ರ ಗೊತ್ತಾಗೋದು. ಅಲ್ಲಿ ಒಂದು ಶೂ ರಾಕ್ ಅಂತ ಸ್ಪೆಷಲ್ ಆಫರ್ದು ಒಂದು ರಾಕ್ ಇಟ್ಟಿರ್ತಾರೆ, ಸ್ಲಿಪ್ಪರ್ಗಳು ಶೂಗಳು, ಅದು ಮಾತ್ರ ಒಂದು ಪೇರ್ ತಗೊಂಡ್ರೆ 30% ಆಫ್, ಸೆಕೆಂಡ್ ಪೇರ್ ಗೆ 50%. ರಿಕ್ಷಾದಲ್ಲಿ ಅನೌನ್ಸ್ ಮಾಡ್ಬೇಕು, ರಿಕ್ಷಾದಲ್ಲೂ ಅನೌನ್ಸ್ ಮಾಡ್ಬೇಕು ಕಂಡೀಷನ್ ಸಪ್ಲೈಸ್ ಅಂತ. ಇಂಗ್ಲಿಷ್ ನಲ್ಲಿ ಬಂದ್ರೆ ನಿನಗ್ ಮಾತ್ರ ಅರ್ಥ ಆಗ್ತದೆ. ನಮ್ಮ ಕರ್ನಾಟಕದಲ್ಲಿ ಅವರು ಎಲ್ಲರೂ ನಿನ್ನಂಗ್ ಇಂಗ್ಲಿಷ್ ಪ್ರವೀಣರಲ್ಲ, ಖಾಲಿ ಕನ್ನಡದವರು ಇದಾರೆ. ನೀನೊಬ್ಬ ಅಲ್ಲಿ ಎಲ್ಲೋ ತಮಿಳ್ನಾಡಿನಾಗು ಆಂಧ್ರ ಪ್ರದೇಶದಲ್ಲೇ ಹುಟ್ಕೊಂಡಿ ನೀನ್ ಇಲ್ಲಿ ಬ್ರಿಟಿಷ್ ಅಲ್ಲ ರಾಜಸ್ಥಾನ ನಾನಿರೋ ರಾಜಸ್ಥಾನ. ರಾಜಸ್ಥಾನರು ಇರ್ಲಿ ಯಾವ್ದಾರು ಇರ್ಲಿ, ಗೊತ್ತಾಯ್ತು? ಯಾವುದೇ ಆಗಿರೋ ಆಫೀಸಲ್ಲಿ ಸರ್ ನಿಮ್ದು ಆಫೀಸ್ ಎಲ್ಲ ಆಗುತ್ತೆ ಶಿರ್ಸಿಲಿ? ಆಫೀಸ್ ಶಿರ್ಸಲ್ಲಿ ಆಗ್ತದೆ ಅಲ್ಲ, ನಾವ್ ಹೇಳೋವರೆಗೆ ಕೇಳ್ರಿ. ನಿಮ್ಗೆ ಏನ್ ಗೊತ್ತಲ್ರಿ ಶಿರ್ಸಲ್ಲಿ ಯಾವ ಏರಿಯಾದಲ್ಲಿ ಕೇಳಿದ್ದು? ದೇವಿಕೆರೆ. ನೀವು ಎಲ್ಲೇ ದೇವಿಕೆರೆ ಅಲ್ಲ, ನಿಮಗೆ ಏನು ನೀವು ಪತ್ರಿಕಾ ಫೀಲ್ಡ್ ನಾನು ಹಂಗ್ ಕೇಳಿಲ್ಲ ಸರ್, ನಾನು ಆಫೀಸ್ ಅಡ್ರೆಸ್ ಕೇಳಿದ್ದೆ ಅಷ್ಟೇ. ದೇವಿಕೆರೆ ಹತ್ರ, ದೇವಿಕೆರೆ ಹತ್ರ ಅಲ್ಲಿ ಮಾರಿಗುಡಿಗೂ ಲೆಫ್ಟಿಗೆ ತಗೋತೀವಿ. ಅಲ್ಲಿ ಎಕ್ಸಾಕ್ಟ್ ಎಲ್ಲಿ ಯಾರಿಗೆ ಕೇಳಿದ್ರು ಖಾಲಿ ನಿಮ್ಗೆ ಶ್ರೀನಿವಾಸ ಆಚಾರ್ಯ ಅಂತ ಹೇಳಿದ್ರು ನಿಮ್ಗೆ ತಂದು ಬಿಡ್ತಾರೆ. ನೀವು ಅವ್ರ ಆಫೀಸಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಯಾವ್ದು ಶಿರ್ಸಿ ಊರ್ನಲ್ಲಿ ನೀವು ಅದಕ್ಕಾಗಿ ಕೇಳಿದ್ದು. ಶಿರ್ಸಿಯಲ್ಲಿ ಬಂದು ಕೇಳ್ತೆ ಶ್ರೀನಿವಾಸ ಆಚಾರ್ಯರು ಹೇಳಿ, ಯಾರು ಬಂದ್ಬಿಟ್ರು, ಬಂದಿಲ್ಲ ಅಂದ್ರೆ ಇದೇ ನಂಬರಿಗೆ ಫೋನ್ ಮಾಡ್ತೆ. ಫೋನರು ಮಾಡ್ರಿ ಅಥವಾ ನೀವು ಏನ್ ಬೇಕಾದ್ರು ಮಾಡ್ರಿ. ನಾ ಎಂತೂ ಮಾಡೋಕಿಲ್ಲ, ಅಲ್ಲಿ ಮಾಡೋರು ಬಾಟಾ ಕಂಪ್ನಿಯವ್ರು ಮಾಡ್ತಾರೆ ಡಿಫಾಮೇಶನ್ ಕೇಸು. ಇವತ್ತು ಫೋನ್ ಮಾಡಿದ್ದಕ್ಕೆ ನಾನು ಇನ್ನೊಂದಿಷ್ಟು ಅಪ್ರೋಚ್ ಮಾಡ್ತೇವೆ ಅವರಿಗೆ. ಮಾಡ್ರಿ, ಯಾರು ಖಂಡಿತ ಅವ್ರದ್ದೊಂದು ನೀವು ಸ್ಟೋರಿಗೆ ಹೋಗ್ಲಿಲ್ಲ, ಬರೇ ಆಟೋದಲ್ಲಿ ಅನೌನ್ಸ್ಮೆಂಟ್ ಕೇಳ್ಕೊಂಡು ಬೀದಿ ಬದಿ ನಿಂತ್ಕೊಂಡು ರಿಪೋರ್ಟ್ ಮಾಡ್ತೀರಿ ಅಂದ್ರೆ ಹೋಗಿದ್ದೀರಾ ಅಲ್ಲಿ? ಅಲ್ಲೊಂದು ಇಂಥ ಆಫರು ಇಷ್ಟು ಪೇರ್ ಅನ್ನ ಇಂಥ ಜಾಗದಲ್ಲಿ ತಗೊಂಡ್ರೆ ಅಲ್ಲೊಂದು ರಾಕ್ ಇಟ್ಟಿರ್ತಾರೆ, ಅದ್ರ ನೋಡಿದೀರಾ? ಓ ನೋಡಪ್ಪ, ನಿನಗೂ ಗೊತ್ತುಂಟು ಮರ ಇಂಗ್ಲಿಷ್. ನನಗೆ ಪಾಪ ನಂಗೆ ಗೊತ್ತಿಲ್ಲ ಇಂಗ್ಲಿಷ್. ನಮ್ಮ ಅಪ್ಪ ಅಮ್ಮ ಇಂಗ್ಲಿಷ್ ಕಲ್ಸಿಲ್ಲ. ನಿನಗೆ ನಿಮ್ಮ ಅಪ್ಪ ಅಮ್ಮ ಇಂಗ್ಲಿಷ್ ಕಲ್ಸಿದ್ರು ನಾವೇನ್ ಮಾಡೋಣ? ಗ್ಯಾರಂಟಿ ಭಾಗ್ಯ ಕೊಟ್ಟು ಹೆಂಗೆ ಗೆದ್ದವರು ಅಂತ ಈಗ ಅರ್ಥ ಆಯ್ತು. ಗ್ಯಾರಂಟಿ ಅಂದ್ಬಿಟ್ರು, ಎಲ್ಲ ಕೊಟ್ಬಿಟ್ರು. ಆಮೇಲೆ ನೀನು ಗ್ಯಾರಂಟಿ ಬದುಕು ಕೊಟ್ಕೊಂಡವ್ರ ಅಂತ ಹೇಳ್ಕೊಂಡು ಅಗದಿ ಕೆಳಮಟ್ಟದಲ್ಲಿ ಹೇಳ್ತೀಯಲ್ಲೋ. ಕೆಳಮಟ್ಟದ್ದೇನಲ್ಲ ಅದು, ಹಿಂಗೆ ಜನ ಮಿಸ್ಗೈಡ್ ಆಗಿದ್ದಾರೆ ಅಂತ. ಅಲ್ಲ ಒಬ್ಬ ಮಿನಿಸ್ಟ್ರಿಗೂ ನೀನು ಒಬ್ಬ ದಲಿತ ಮಿನಿಸ್ಟ್ರಿಗೂ ಯಾ ನಮ್ನಿ ಮಾತಾಡ್ತಿ, ಕಡ್ಡಿ ಹಾಕೊಂಡಿದ್ದಿ, ನಾನ್ ಜಾತಿ ವಿಚಾರಕ್ಕೆ ಯಾವ ಮಾತಾಡಿದ್ದೆ? ನೀವೇ ಅಂತಕ್ಕೆ ಜಾತಿ ತರ್ತಾ ಇದೀರಿ ಇಲ್ಲಿ. ನನ್ನ ಹತ್ರ ಎಲ್ಲ ಐತಣ್ಣ, ನನ್ನ ಹತ್ರ ನಾವು ಏನ್ ಹೇಳು, ನೀವಿದ್ರೆ ನ್ಯೂಸ್ ಮಾಡ್ಕೊಳ್ಳಿ. ಇಟ್ಕೊಂಡಂತ ಎಲ್ಲಿ ಇಟ್ಕೋತೀರಾ? ಜೇಬಲ್ ಇಟ್ಕೋತೀರಾ? ಮೇಲ್ಗಡೆ ಜೇಬಲ್ಲ, ಕೆಳಗಡೆ ಜೇಬಲ್ಲ, ಹಿಂದ್ಗಡೆ ಜೇಬಲ್ಲ. ನ್ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಆ ಜಾತಿ ಈ ಜಾತಿ, ನಾ ಜಾತಿ ವಿಚಾರಕ್ಕೆ ಮಾತಾಡಿದ್ದು ಈಗ ಆಲ್ರೆಡಿ ಶಿರ್ಸಿಯಲ್ಲಿ ಒಬ್ರು ಕೇಳಿದ್ದ. ನಿನ್ಗೆ ಗ್ಯಾರಂಟಿ ಇದ ಬಗ್ಗೆ ನಿನಗೆ ಬಹಳ ಕೆಳಮಟ್ಟದಲ್ಲಿ ನಿನಗೆ ಅಭಿಪ್ರಾಯ ಉಂಟು. ಯಾಕೆ ಹೇಳು? ನೀನು ಫಸ್ಟಿಗೆ ನಿನಗೆ ಹುಟ್ಟಬೇಕಾರೆ ಬೆಳ್ಳಿ ಚಮಚದೊಳಗೆ ನಿನಗೆ ಇದು ಹಾಕ್ಬಿಟ್ಟಾರೆ. ಏನ್ ಹೇಳು? ನಿನಗೆ ನೀನು ತಾಯಿ ಎದೆ ಹಾಲು ಕುಡಿಲಿಲ್ಲ. ಯಾಕೆ ಮಾಡೋದು ಅಂತ ಹೇಳಿದ್ರೆ ಏಕವಚನ ಕೊಟ್ರೆ ಭಾಷೆ ಸರಿಗಿರಲ್ಲ ನಮ್ದು ಕೂಡ. ನೋಡು, ದಯವಿಟ್ಟು ವಿನಂತಿ ಮಾಡ್ಕೊಡ್ತಾ ಇದ್ದೀನಿ, ನಾನು ನಿಮ್ಮ ಅಪ್ಪ ಅಲ್ಲ, ಏಕವಚನ ಕೊಡಬೇಡಿ. ನಿನ್ನಪ್ಪ ನಾನ್ ಯಾಕಾಗ್ಲಿ ಮರ್ಯ? ನಿಮ್ ತಂದೆಯವ್ರ ಬಗ್ಗೆ ಗೌರವ ಇರ್ತದ ನಮಗೆ. ನಿನ್ನ ತಂದೆಯವರು ನಮ್ಗೆ ನಿಮ್ಮ ಅಪ್ಪ ನಾನಲ್ಲ ಅಂದಿದ್ದು. ನಿಮ್ಮ ಅಪ್ಪ ಏಕವಚನ ಕೊಡಬೇಡಿ. ನಾನು ಬಹುವಚನ ಕೊಟ್ಟು ಮಾತಾಡ್ತಾ ಇದ್ದೀನಿ. ನೀವು ಮೀಡಿಯಾದವರು, ನಾನು ಮೀಡಿಯಾದವನು, ಇಬ್ರದ್ದು ವೃತ್ತಿ ಸೇಮು. ವರದಿ ತಪ್ಪಿತ್ತು, ವರದಿ ಪೂರಾ ನೋಡಿಲ್ಲ ನೀವು. ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದೆ, ಅದ್ ನಿಮ್ಗೆ ಕಳಿಸಿದ್ದೆ ತಿದ್ಕೊಳ್ಳಿ ಅಂತ. ಈಗ ಇಲ್ಲ ತಿದ್ಕೊಳ್ಳಿಲ್ಲ, ನೀ ಹೋಗಿ ಮಾಡ್ರಿ. ಎಂತ ಮಾಡ್ಕೊ, ಏನ್ ಮಾಡ್ತೀವಿ? ನಾನೆಂತ ಮಾಡಲ್ಲ, ಬಾಟದವ್ರು ನೋಡ್ಕೋತಾರೆ. ಲೀಗಲ್ ನೋಟಿಸ್ ಬೀಳುತ್ತೆ. ಕೇಳ, ನೀನು ಒಬ್ಬ ಪಾರ್ಟಿ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಿಲ್ಲನ? ನೀನ್ ಏನ್ ಚಿನ್ಪಟ್ಟ ಮರೆ? ನೀನು ನನಗೆ ಹೆರಾಸ್ಮೆಂಟ್ ಮಾಡ್ಲಿಕ್ಕತ್ತಿದಿ. ನಾನು ಹೆರಾಸ್ಮೆಂಟ್ ಮಾಡ್ತಾ ಇಲ್ಲ. ನಮ್ದೊಂದು ಹೆಸರು ಹಾಕಿ ಅಂದಿಲ್ಲ, ಅಥವಾ ನಂಗೆ 10 ರೂಪಾಯಿ ಕೊಡ್ಲಿ ಅನ್ನಿಲ್ಲ, ನಂಗೇನು ಪ್ರಮೋಷನ್ ಮಾಡ್ಕೊಡಿ ಅಂದಿಲ್ಲ. ನಾನು ಹೆರಾಸ್ಮೆಂಟ್ ಮಾಡ್ತಾನೆ ಇಲ್ಲ. ನೀನ್ ಇಲ್ಲ ಬಂದ್ಕೊಂಡೆ ನನಗೆ ಯಾಕೆ ಕಳಿಸ್ತಿ? ಅದನ್ನ ಮೆಸೇಜ್ ಯಾಕೆ ಕಳಿಸ್ತಿ? ನನಗೆ ಯಾಕೆ ಕಳಿಸ್ತಿ? ನಿನಗೆ ಏನ್ ಯಾಕೆ ಅಂದ್ರೆ ಅಲ್ಲಿ ಬೆಟ್ಟದ ಮೇಲೆ ಏನೋ ಭಜನೆ ಮಾಡೋಗು ಅಂತ ಯಾರು ಕಳಿಸಿದ್ದು?
ಅದು ನಾನು ಲಾಸ್ಟ್ ನೀನು ಮಾಡ್ಲಿಲ್ಲ, ರಿಪ್ಲೈ ಮಾಡ್ಲಿಲ್ಲ. ಹಾ ನೀನ್ ಅದಕ್ಕೆ ಎಂತಕ್ಕೆ ಮಾಡಿಲ್ಲ, ನಾನು ಮುಂದಿನ ಕೆಲಸ ಮಾಡ್ತಾ ಇದ್ದೆ. ಮಾಡೋಲ್ಲ, ನಾವು ಮಾಡ್ಲಿಕ್ಕೆ ಸರಿ ಬರ್ತದೆ, ನಾನು ನಾವು ಮಾಡ್ತೀನಿ, ನೀವು ಬಿಡಿಯಲ್ಲ. ಇವಾಗ ಫೋನ್ ಇಟ್ರೆ ಮುಂದಿನ ಕೆಲಸ ಅದೇ ಮಾಡ್ತೀನಿ. ಏನ್ ಮಾಡ್ತಿ? ನನ್ನ ಕೆಲಸ ನಾನು ಮಾಡಕ್ ಬಿಡಿ. ಮಾಡು, ಯಾರು ಬೇಡ ಅಂದ್ರು. ನಿನಗೆ ಮತ್ತೆ ಫೋನ್ ಇಡ್ಬೇಕಲ್ಲ ನೀವು. ಮತ್ತೆ ಮೆಸೇಜ್ ಮಾಡ್ಬೇಡ. ಇನ್ನು ಮೆಸೇಜ್ ಮಾಡ್ಲಿಕ್ಕೆ ಹೋಗ್ಬೇಡ. ಮೆಸೇಜ್ ಮಾಡಿದ್ರೆ ಮತ್ತೆ ಬೇರೆ ನಮ್ನಿ ಆಗ್ತೈತಿ. ಯಾಕೆ ಹೇಳು? ಬೇರೆ ನಮ್ನಿ ಅಂದ್ರೆ ಯಾವ್ದು? ಎಂತ ಧಮಕಿ ಆಗ್ತಾ ಇದ್ರಿ? ಕಾನೂನು ಕ್ರಮ ಆಗ್ತದೆ. ಕಾನೂನು ಕ್ರಮ ಕಾನೂನು ಆಗ್ತದೆ ಕ್ರಮ ನಿಮ್ಗೆ. ಎಂತ ತಗೋದ್ರಿ ತಗೊಳ್ಳಿ. ಹಾ ಬಿಡ್ರಿ. ಮತ್ತೆ ಮತ್ತೆ ಇದು ಬೇರೆ ನಮ್ನಿ ಆಗ್ತದೆ ಅಂದ್ರೆ ಅರ್ಥ ಎಂತದು? ಬೇರೆ ನಮ್ನಿ ಆಗ್ತದೆ ಅಂತಂದ್ರೆ ಕಾನೂನಿಗೂ ಬೇರೆ ನಮ್ನಿ ಆಗ್ತದೆ ಅಂತಾರೆ. ಕಾನೂನು ಅಲ್ಲ, ನಿಮ್ಮ ಭಾಷೆಯಲ್ಲಿ ಕಾನೂನು ಬೇರೆ. ಆ ಕಾನೂನು ಭಾಷೆ ನಂಗೆ ಗೊತ್ತದೆ. ನಿಮ್ಮ ಭಾಷೆಯಲ್ಲಿ ಎಂತ ಆಗ್ತದೆ? ನಿನ್ನ ಭಾಷೆ ಇರ್ಬೇಕದು, ನಮ್ದಲ್ಲ. ನಿನ್ನ ಭಾಷೆ ಇವಾಗ ಯಾರು ಹೇಳಿದ್ದು ಬೇರೆ ನಮ್ನಿ ಆಗ್ತದೆ ಹೇಳಿ? ಯಾರು ಭಾಷೆ ಬಳಸಿದ್ದು? ಬೇರೆ ನಮ್ನಿ ಅಂದ್ರೆ ಈಗ ನೀನ್ ಏನ್ ಮೆಸೇಜ್ ಮಾಡಿದ್ವಿ ನೋಡು, ಅದೇ ನಮ್ನಿ ಆಗ್ತದೆ. ನೀನ್ ಮೆಸೇಜ್ ಮಾಡ್ಲಿಲ್ಲ ನನಗೆ, ಹಾ ತಯಾರಾಗು ಅದೆಲ್ಲ ಹೇಳಿದ್ಯಲ್ಲ. ಎಂತ ತಯಾರಾಗುದು? ಹೌದು, ಲೀಗಲ್ ತಯಾರಾಗ್ರಿ ಅಂತ ಹೇಳಿ ನಾನು ಖಂಡಿತ. ಬಾಟಾಕ್ಕೆ ನೀವು ಡಿಫಾರ್ಮೇಶನ್ ಮಾಡಿದೀರಾ. ಹಾ ಅವರು ಫ್ರಾಡ್ ಮಾಡ್ತಾ ಇದಾರೆ ಅನ್ನೋ ಲೆಕ್ಕದಲ್ಲಿ ವರದಿ ಹಾಕಿದ್ದೀರಾ. ವರದಿನೂ ಕಳಿಸಿದೀನಿ ಅವರಿಗೆ. ಅಂತ ಹೇಳಿದ್ರು ಕಂಪನಿಗಲ್ಲ, ಆಟೋದಿಂದ ಅನೌನ್ಸ್ಮೆಂಟ್ ಕೇಳ್ಕೊಂಡು ಪಾಪ ಆಟೋದ ಅಲ್ಲಿ ಒಬ್ನ ಕೂಕೊಂಡು ಹೋಗಕ್ಕೆ ಅವನು ಏನೋ ಒಂದು 100, 500, 500 ತಗೊಂಡಿರ್ತಾನೆ. ಅಲ್ಲಿ ಬಾಟಾ ಶೋರೂಮಿಗೆ ಹೋಗಿ ಚಪ್ಪಲ್ ತಗೊಳೋದ್ ಬಿಟ್ಟು, ಇಲ್ಲ ಇವರು ಏನೋ ಆಫರ್ ಹೇಳಿದ್ರು ಅಲ್ಲಿ ಹೋದ್ರೆ ಇಲ್ವಂತೆ ಅಂತ ನ್ಯೂಸ್ ಮಾಡೋದ. ರಿಪೋರ್ಟರ್ ಕಳಿಸುವಾಗ ತಲೆ ಆಯ್ತು, ರಿಪೋರ್ಟರ್ ಏನೋ ತಗೊಂಬಂದ ಲದ್ದಿನ ಅದನ್ನ ತಂದು ಹಂಗೆ ಹಾಕ್ಬಿಡೋದ, ಎಲ್ಲಾ ಕಡೆ ಸಾರಿಸ್ಬಿಡೋದ. ರಿಪೋರ್ಟರ್ ತಂದಿದ್ ರದ್ದಿ ಅಲ್ಲ, ನಿನ್ನ ತಲೆ ಒಳಗ್ ರದ್ದಿ ಐತೆ ಮಾರಾಯ. ನೀನ್ ಅದನ್ನ ಫಸ್ಟ್ ನೋಡ್ಕೋ. ನಿನ್ನ ತಲೆ ಒಳಗ ರದ್ದಿ ಐತಿ. ಈಗ ಒಬ್ಬ ಪತ್ರಕರ್ತರು ಹೋಗಿದ್ದಲ್ಲ, ಬಹಳ ಮಂದಿ ಹೋಗಾರ ನೋಡು ಇವತ್ತ ನ್ಯೂಸ್ ಬಾಕಿ ಕಡೆಗೆ. ಅದು ಗೊತ್ತಾಯ್ತಲ್ಲ. ನಾವು ಒಂದು ರಿಪೋರ್ಟ್ ಹೋಗ್ಕೊಂಡು ಮಾಡ್ಕೊಂಡ್ ಬಂದಿದ್ದಲ್ಲ, ಎಲ್ಲರೂ ಅದ್ರ ಬಗ್ಗೆ ಚೆಕ್ ಮಾಡ್ಕೊಂಡೆ ಬಂದಾರೆ. ಹೆಸರೆಂತದ್ದು? ಫಸ್ಟ್ ಮಾತಾಡ್ನಲ್ಲ ಅವನ ಹೆಸರೆಂತದ್ದು? ಅದೇನಾರ ಆಗ್ಲಿ, ರಿಯಾಲಿಟಿ ಚೆಕ್ ಮಾಡಿ ಹೇಳ್ರಿ ಸರ್. ಮಾಹಿತಿ ಎಲ್ಲಾರ್ಗು ಬೇಕಲ್ಲ. ಇಬ್ಬಿಬ್ರು ಒಬ್ಬನ ಹತ್ರ ಮಾತಾಡಕ್ ಇಬ್ಬಿಬ್ರು ಬೇಕಾ? ಮಾಹಿತಿ ನಿನಗೆ ಯಾಕೆ ಕೊಡಬೇಕು? ನಮ್ ಸ್ಟಾಫ್ ಮಾತಾಡಿರ್ತಾರೆ. ಅವ್ರಿಗೆ ಯಾರು ಅಂತ ಕೇಳಿದ್ದು. ಸರಿ, ನಂಬರ್ ಆಯ್ತು. ಓಕೆ, ಸರಿ ಸರಿ, ಓಕೆ ಓಕೆ, ಆಗ್ಬೋದು. ನನ್ ಕೆಲ್ಸ ಮಾಡಕ್ ನಂಗ್ ಬಿಡಿ, ನಿಮ್ ಕೆಲ್ಸ ನೀವು ಮಾಡ್ಕೊಳ್ಳಿ. ಮಾಡ್ಕೊಡ್ರಿ. ಯಾರ್ ಬೇಡ ಅಂತಾರ್ರಿ ಮರ ನಿಮ್ಗೆ? ಓಕೆ ಅಂತಾನೆ ಹೇಳ್ತಾ ಇರೋದು. ಇವಾಗ ಫೋನ್ ಇಟ್ರೆ ನನ್ ಕೆಲ್ಸನ ಮಾಡ್ಕೋಬಹುದು. ಮಾಡ್ಕೊಳ್ರಲ್ಲ, ಯಾರು ಬೇಡ ಅಂತಾರ? ಫೋನ್ ಇಡ್ತೀರಾ? ಧನ್ಯವಾದಗಳು. ಫೋನ್ ಇಡಿ.